ನಮಸ್ಕಾರ. ರಸಮಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ, ಬಾದಾಮಿ ಮತ್ತು ಗೋಡಂಬಿ, ಕೇಸರಿ, ಕಂಟೆಂಡರ್ ಮಿಲ್ಕ್ ಮತ್ತು ತುಪ್ಪ. ಮೊದಲಿಗೆ ನಾವು ಪನ್ನೀರನ್ನು ರೆಡಿ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಇಲ್ಲಿ ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ. ಹಾಲನ್ನು ಕುದಿಲಿಕ್ಕಿಟ್ಟು ಒಂದು ಕುದಿ ಬರ್ತಿದ್ದ ಹಾಗೆ ಒಂದು ಅರ್ಧ ಸ್ಪೂನ್ನ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ತಿದ್ದೀನಿ. ಹಾಲು ಚೆನ್ನಾಗಿ ಬಡ್ದಿದೆ. ಹಾಲನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಒಂದು ಜಾಲರಿ ಮೇಲೆ ಕಾಟನ್ ಬಟ್ಟೆ ಹಾಕಿ ಪನ್ನೀರ್ ಸಪ್ರೇಟ್ ಮಾಡಬೇಕಾಗತ್ತೆ. ಒಂದು ಕಾಟನ್ ಬಟ್ಟೆ ಮೇಲೆ ಪನ್ನೀರನ್ನ ಸಪ್ರೇಟ್ ಮಾಡಿಕೊಂಡು ಪನ್ನೀರನ್ನ ಚೆನ್ನಾಗಿ ತೊಳಿಬೇಕು, ನಿಂಬೆಹಣ್ಣಿನ ರಸನೇ ಹೋಗುವವರೆಗೂ. ಆಮೇಲೆ ಇದನ್ನು ಒಂದು ಗಂಟು ಕಟ್ಟಿ 15 ನಿಮಿಷ ಸೈಡಿಗೆ ಇಟ್ಬಿಡೋಣ. ಇದು ತುಂಬಾ ಸಾಫ್ಟಾಗಿ ಬರಲಿಕ್ಕೆ 15 ನಿಮಿಷ ನೆನೆವರೆಗೂ ಈ ಕಡೆ ಸಕ್ಕರೆ ಪಾಕ ಮಾಡ್ಕೊಂಡ್ಬಿಡೋಣ. ಒಂದು ಸ್ಟೀಲಿನ ಪಾತ್ರೆಗೆ 3 ಕಪ್ ನೀರು ಹಾಕಬೇಕು. 3 ಕಪ್ ನೀರಿಗೆ 2 ಕಪ್ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಬರೀ ಒಂದು ಕುದಿ ಬಂದರೆ ಸಾಕು. ಸಕ್ಕರೆ ಒಂದು ಕುದಿ ಬಂದರೆ ಸಾಕು, ಪಾಕ ಆಗೋದೇನು ಬೇಡ. ಇವಾಗ ಕಾಟನ್ ಬಟ್ಟೆಯಲ್ಲಿರುವಾಗ ತೆಗೆದುಬಿಡೋಣ. ಹಸ್ತದ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿದ್ಬೇಕಾಗುತ್ತೆ. ಯಾವ ಥರ ಅಂತ ಹೇಳಿದರೆ ಮೈದಾ ಹಿಟ್ಟಿನ ಹದದ ಥರ ಇದು ಹಾಕಬೇಕು. ಚೆನ್ನಾಗಿ ಇದನ್ನು ಹಸ್ತದ ಸಹಾಯದಿಂದ ಈ ಥರ ನಾದ್ಕೊಳ್ಳಿ. ಈ ಪ್ರೊಸೆಸಿಂಗ್ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಅದು ಎಲ್ಲ ಪಾಕದಲ್ಲಿ ಒಡೆದು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ 10 ರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಪನ್ನೀರು ಈ ಹದಕ್ಕಿರಬೇಕು. ಆನಂತರ ನಿಮಗೆ ಬೇಕಾಗಿರುವ ಶೇಪನ್ನು ಇದಕ್ಕೆ ರೌಂಡಾಗಿ ನಾನಿಲ್ಲಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಓಕೆ, ಇದು ತಯಾರಾಗಿದೆ. ಪನ್ನೀರ್ ಇಷ್ಟ ಆದರೆ ಸಾಕು. ಆವಾಗಲೇ ಮಾಡಿಟ್ಟಿರುವ ಸಕ್ಕರೆ ಪಾಕಕ್ಕೆ ಇವ ಉಂಡೆ ಎಲ್ಲ ಅದರೊಳಗೆ ಡಿಪ್ ಮಾಡಬೇಕಾಗತ್ತೆ. ಇದನ್ನು ಚೆನ್ನಾಗಿ ಕುದಿಸೋದು ತುಂಬಾ ಮುಖ್ಯ. ಚೆನ್ನಾಗಿ ಲೋ ಫ್ಲೇಮ್ನ ಮಾಡಿಟ್ಟು ಇದನ್ನು ಮೊದಲಿಗೆ 3 ನಿಮಿಷ ಕುದಿಸ್ಕೊಳ್ಳಿ. ಆಮೇಲೆ ಹೈ ಫ್ಲೇಮ್ನ ಮಾಡಿಬಿಟ್ಟು 5 ನಿಮಿಷನ ಕುದಿಸ್ಕೊಳ್ಳಿ. ಈ ಥರ ಅದೇ ಕುದಿಯೋದ್ರಲ್ಲೇ ರಸಮಲೈ ಬೇಕಾಗಿರುವ ರಸಮಲೈ ಮಿಲ್ಕ್ನ ತಯಾರು ಮಾಡ್ಕೊಂಡು ಬಿಡೋಣ. ಮಿಲ್ಕ್ ಮತ್ತು ಕಂಟೆಂಡರ್ ಮಿಲ್ಕ್ನ ಒಂದು ಪಾತ್ರೆಗೆ ಹಾಕಿಟ್ಟು ಇದಕ್ಕೆ ಆಮೇಲೆ ಏಲಕ್ಕಿನ ಸೇರಿಸಿ ಚೆನ್ನಾಗಿ ಕುದಿಸಿ ನಂತರ ಆಮೇಲೆ ಇದಕ್ಕೆ ಕೇಸರಿನ ಆ್ಯಡ್ ಮಾಡಿ ಅದು ಕೂಡ ಚೆನ್ನಾಗಿ ಕಲರ್ ಬರಲಿಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಕೇಸರಿ ಹಾಕಿದ ಮೇಲೆ ಆಮೇಲೆ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಒಂದು ಕುದಿ ಬರ್ತಿದ್ದಂಗೆ ಕುದಿಸಿ ಇವಾಗ ಹಾಕಿರುವ ಪನ್ನೀರನ್ನು ಮತ್ತೆ ಇದಕ್ಕೆ ಡಿಪ್ ಮಾಡ್ತಿದ್ದೀನಿ. ನೋಡಿ ಇವಾಗ ಯಾವ ಥರ ಕಲರ್ ಬಂದಿದೆ ಅಂತ. ಕೇಸರಿ ಈ ಥರ ಕಲರ್ ಬಂದಿದೆ. ಓಕೆ, ಇವಾಗ ತಣ್ಣಗಾದಮೇಲೆ ಶ್ರೀಕೃಷ್ಣ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಂಡು ನಾನು ಮೇಲೆ ಗಾರ್ನಿಷಿಗಾಗಿ ಹಾಕಿದ್ದೀನಿ. ಇವಾಗ ರಸಮಲೈ ತಯಾರಾಗಿದೆ. ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಒಂದು ಬಾಯ್ಲಿಗೆ ಹಾಕಿ ಸೇವನೆ ಮಾಡಿ, ಚೆನ್ನಾಗಿರುತ್ತೆ. ಶ್ರೀಕೃಷ್ಣ ತುಪ್ಪ ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಾಗಿರೋದ್ರಿಂದ ಹಳ್ಳಿ ತುಪ್ಪದ ಸುಗಂಧ ರುಚಿ ಮತ್ತು ಸೊಗಡು ಇರುತ್ತದೆ. ಮಕ್ಕಳಿಗೆ ಕೊಡೋದು ಆರೋಗ್ಯವಾಗಿದೆ.